ಬೆಂಗಳೂರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಯಾರಾದರೂ ಹೇಳಿದ್ರ ಸರ್ ಈ ಥರ ಸ್ವಾಧೀನ ಮಾಡ್ಕೊಳ್ಬೇಕಂತ? ಯಾಕೆಂದರೆ ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಅದರ ಸುದ್ದಿಗೆ ಗೋಜಲಿಗೆ ಹೋಗಿರಲಿಲ್ಲ. ನೀವು ಮಾತ್ರ ಆ ಕೆಲಸದಲ್ಲಿ ವಿಶೇಷವಾಗಿ ಮುತುವರ್ಜಿ ವಹಿಸಿ ಮುಂದಾದ್ರಿ. ನಿಮಗೇನಾದರೂ ಇನ್ಸ್ಟ್ರಕ್ಷನ್ ಬಂತಾ ಸರ್? ಯಾರಿಂದಾದರೂ ಇನ್ಸ್ಟ್ರಕ್ಷನ್ ಬಂತಾ ಈ ಥರ ಮಾಡ್ಬೇಕಂತೇಳಿ? ಯಾರಿಂದ ಏನು ಇನ್ಸ್ಟ್ರಕ್ಷನ್ ಬಂದಿಲ್ಲ. ಯಾಕಂದರೆ ಉಳಿಸಿರುವುದು ನೀವು ಸರ್ಕಾರಕ್ಕೆ 6 ಲಕ್ಷ ಕೋಟಿ, ಒಂದಲ್ಲ ಎರಡಲ್ಲ, ಆ ರೀತಿಯಾಗಿ. ನನಗೆ ಗೊತ್ತಿರುವಾಗೆ ಸರ್, ನೀವು ಒಂದೇ ದಿನ 8,500 ಮೌಲ್ಯದ 700 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಂತ ರೆಕಾರ್ಡ್ ಇದೆ. ಕಾಡ್ಗೋಡಿ ಪ್ಲಾಂಟೇಶನ್ ಸರ್ವೆ ನಂಬರ್ 1. ಅದು ಕಾಡ್ಗೋಡಿ ಪ್ಲಾಂಟೇಶನ್ ಸರ್ವೆ ನಂಬರ್ 1. ಅದರಲ್ಲಿ 700 ಎಕರೆ. ಆಮೇಲೆ ರೀಸೆಟ್ಲ್ಮೆಂಟ್ ಮಾಡಿದಾಗ 715 ಎಕರೆ ಆಗ್ತದೆ. ಅದನ್ನು ಅದು ಲೇಟಾಗಿ ಮೊದಲಿವೆಲ್ಲ ಶುರು ಮಾಡಿದ್ದೆ, ಅದು ಗಮನಕ್ಕೆ ಬಂತು. ಅದನ್ನು ನಾನು ಫುಲ್ ಸರ್ವೆ ಎಲ್ಲ ಮಾಡಿದೋಗೆ 168 ಎಕರೆ ಜಮೀನು ಮಾತ್ರ ಅದು ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್ ಇದೆ. ಒಂದು ದೊಡ್ಡದು ಇದಿದೆ, ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್ ಅಂತದೆ, ಒಂದು 68 ಎಕರೆ. ಉಳಿದಿದ್ದನ್ನೆಲ್ಲ ಹಿಂದೆ ಒಂದು ಸೊಸೈಟಿ, ಸರ್ಕಾರನೇ, ಕರ್ನಾಟಕ ಹೌಸಿಂಗ್ ಸೊಸೈಟಿ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಭಾಳ ಹಿಂದೆ ಮಾಡಿಕೊಟ್ಟಾಗೆ ಅದು ಯಾರು ಭೂಮಿ ಉಳುಮೆ ಮಾಡ್ತಾರೆ ಅವ್ರ ಹೆಸರುಗಳು ಬರ್ತದೆ RTCಯಲ್ಲಿ. ಒಬ್ಬೊಬ್ಬರ 5 ಎಕರೆ ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಕೊನೆಗೆ ಅದು ರದ್ದಾಗ್ತದೆ. ಆ ಸೊಸೈಟಿ ರದ್ದಾದೋಗೆ ಏನು ಮಾಡ್ತಾರೆ ಅಂತಂದರೆ, ರದ್ದಾಯಿತು, RTCಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಅವಾಗ ಏನು ಮಾಡ್ತಾರೆ, KIDB ಅವರು ಅದನ್ನು ಅಕ್ವೈರ್ ಮಾಡ್ತಾರೆ. KIDB ಅವರು ಅಕ್ವೈರ್ ಮಾಡಿದಾಗೆ ಸರ್ಕಾರಿ ಜಮೀನು ಅದು. ಅವರು ಟೆಂಪ್ರರಿಯಾಗಿ ವ್ಯವಸಾಯ ಮಾಡಲಿಕ್ಕೆ ಕೆಲವು ಆ ವಿಲೇಜ್ ಅವರಿಗೆ RTCಯಲ್ಲಿ ಹೆಸರು ಬಂದಿರುತ್ತೆ, ಆ ಸೊಸೈಟಿನೇ ಕೊಟ್ಟಿರ್ತಾರೆ. ತರುವಾಯ ಅದು ಸೊಸೈಟಿ ಕ್ಯಾನ್ಸಲ್ ಆಗ್ತದೆ, ವ್ಯವಸಾಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ KIDB ಏನು ಮಾಡುತ್ತೆ, ಆ ಲ್ಯಾಂಡ್ನೆಲ್ಲ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಸುಮಾರು ಒಂದು 100 ಎಕರೆ 600 ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡೋಗಿ ಇವ್ರಿಗೆಲ್ಲ ಕಾಂಪನ್ಸೇಷನ್ ಕೊಡ್ತಾರೆ. ಗೌರ್ಮೆಂಟ್ ಲ್ಯಾಂಡ್ಗೆ ಕಾಂಪನ್ಸೇಷನ್ ಅಂದರೆ RTC ನೋಡಿದ್ರು, ಅವರು ಏನೋ ಜಿಲ್ಲಾಧಿಕಾರಿಗಳಿಂದ ವರದಿ ತಗೊಂಡಿಲ್ಲ, ಏನೋ ಮಾಡಲಿಲ್ಲ ಅನಿಸುತ್ತೆ. ಅಕ್ವೈರ್ ಮಾಡಿಕೊಂಡು ಅಲ್ಲೇ SLO ಪೋಸ್ಟ್ ಇರ್ತದೆ KIDBಯಲ್ಲಿ, ಅಕ್ವೈರ್ ಮಾಡಿಕೊಂಡು ಕಾಂಪನ್ಸೇಷನ್ ಕೊಟ್ಟರು. ಸರ್ಕಾರಿ ಜಾಗಕ್ಕೆ ಕಾಂಪನ್ಸೇಷನ್ ಕೊಟ್ಟರು. ಭಾಳ ಅದು ಕೊಟ್ಟಾದಮೇಲೆ ಇನ್ನು ಕೆಲವದನ್ನು KIDBಯಿಂದ ಇದು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ, ಇದಕ್ಕೆ ಕಂಪನೀಸ್ಗೆಲ್ಲ ಕೊಡ್ತಾರೆ. ಅದು ಕೂಡ ಅದೆಲ್ಲ ಕೊಟ್ಟರು. ಅದಲ್ಲೂ ಕೆಲವು ಏನಾಗಿದ್ದಾವೆ, ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಆ ಉದ್ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಬೇಕು, ಅದು ಎಷ್ಟೋ ವರ್ಷಗಳು ಹಾಗೇ ಇತ್ತು, ಅದು ಮಾಡಿಲ್ಲ. ಆಮೇಲೆ ಇದು ಈ ಥರ ಆಗಿತ್ತು. ಆಮೇಲೆ ಅದೊಂದಷ್ಟು ಜಾಗ ನಿಮ್ಮ ಗಮನಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದಷ್ಟು ಎಕರೆ ಏನು ಮಾಡಿತ್ತೆ, ಅದು ಸರ್ಕಾರ ಅಕ್ವೈರು ಮಾಡಿಲ್ಲ, ಸರ್ಕಾರದ ಹಂಗೆ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸು, ಬಸ್ ನಿಲ್ದಾಣ ಮಾಡ್ಕೊಂಬಿಟ್ಟಿದ್ರು, ಪ್ರೈವೇಟ್ ಬಸ್ಗಳು, ಒಂದು 50 ಎಕರೆಯಲ್ಲಿ ಬಸ್ಸುಗಳು ನಿಲ್ಲಿಸೋದು, ಹಿಂಗೆಲ್ಲ ಮಾಡಿದರು. ಇದು ನಮ್ಮ ಗಮನಕ್ಕೆ ಬಂದೋಗೆ ಎಲ್ಲ ತೆರವುಗೊಳಿಸಿ ಸರ್ಕಾರ ಅಂತ ಬೋರ್ಡ್ ಹಾಕಿ, ಆದ್ರೂ ಅಲ್ಲಿನೂ ಸಹ ದೇವಸ್ಥಾನ ಆಯಿತು, ಒಂದು ಸ್ಕೂಲ್ ಇತ್ತು, ಸ್ಕೂಲ್ ಆಯಿತು. ಸ್ಕೂಲ್ನು ಕೂಡ ಸರ್ಕಾರದ ವಶಕ್ಕೆ ಪಡ್ಕೊಂಡು, ಇದು ಇನ್ಮೇಲೆ ಇದು ಪ್ರೈವೇಟ್ ಸ್ಕೂಲಲ್ಲ, ಗೌರ್ಮೆಂಟ್ ಸ್ಕೂಲು. ಆಮೇಲೆ ದೇವಸ್ಥಾನನೂ ಮುಜರಾಯಿ ಇಲಾಖೆಗೆ ಕೊಟ್ಟು, ಅಲ್ಲಿರೋ ಮನೆಗಳನ್ನು ನಾನು ಯಾವುದು ಡೆಮಾಲಿಷ್ ಮಾಡಲಿಲ್ಲ. ಯಾಕೆಂದರೆ ಸುಮಾರು ವರ್ಷಗಳು, 30-40 ವರ್ಷದಿಂದ ಅಲ್ಲಿ ಮನೆಗಳು ಕಟ್ಕೊಂಡು ಇದ್ದಾರೆ. ಅದನ್ನು ಇದು ನಮ್ಮ ನಿಯಮಗಳಲ್ಲೇ ಅವಕಾಶ ಇರ್ತದೆ. ಅದು ಆದಮೇಲೆ ಅನಧಿಕೃತವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ರೆ ಅದನ್ನು ಸಕ್ರಮಗೊಳಿಸ್ಲಿಕ್ಕೆ ಆ ಥರ ಕ್ರಮ ತಗೊಳ್ತಾರೆ ಅಂದ್ಬಿಟ್ಟು ಅದು ಬಿಟ್ಟೆ. ಉಳಿದಿದ್ದು ಕಮರ್ಷಿಯಲ್ ಇದ್ದಿದ್ದು ಎಲ್ಲ ಡೆಮಾಲಿಷ್ ಮಾಡಿ ಫೆನ್ಸ್ ಮಾಡಿದ್ದೀನಿ. ಈಗಲೂ ಅದೆಲ್ಲ ದೊಡ್ಡದಾಗಿ ಕಾಣ್ತಾ ಇದೆ. ಈ ರೀತಿ ಮಾಡಿದವಾಗೆ AT ರಾಮಸ್ವಾಮಿ ವರದಿ ಬಗ್ಗೆನೂ ಹೌದೌದು, ನಾನು ಅದ್ರ ಬಗ್ಗೆನೂ ಕೇಳಬೇಕಂತ ಇದ್ದೀನಿ ಸರ್. ಆ್ಯಕ್ಚುಲಿ ನೀವು ಅದು AT ರಾಮಸ್ವಾಮಿ ವರದಿಯಲ್ಲಿ ಅವರು ಸರ್ಕಾರದ ಜಮೀನು ಎಷ್ಟಿದೆ ಅಂತೇಳಿ ಅಂದ್ರೆ 11,000 ಏನೋ ಇದೆ ಅಂತೇಳಿ ಹೇಳ್ತಾರೆ. ಬಟ್ ನೀವು 11,000 ನೀವು ಸ್ವಾಧೀನಪಡಿಸ್ಕೊಳ್ತೀರಾ. ಅದರ ನಂತರ ಮತ್ತೆ 7,000 ಆಸ್ತಿ ಮೌಲ್ಯದ 7,000 ಎಕರೆ ಇರುವಂಥದ್ದನ್ನು ಮತ್ತೆ ನೀವು ಹೆಚ್ಚಾಗಿ ನೀವು ಸರ್ಕಾರಕ್ಕೆ ಸಿಗುವಾಗೆ ವ್ಯವಸ್ಥೆ ಮಾಡ್ತೀರಾ ಸರ್?
ಈಗ ಅವ್ರು ಕೊಟ್ಟಿದ್ದ ವರದಿ ಮೇಲೆ ಮೀರಿಯೂ ನೀವು ಕೆಲಸ ಮಾಡಿದ್ದೀರಾ, ಅದೇಗೆ ಸರ್? ಈಗ ನೋಡಿ, AT ರಾಮಸ್ವಾಮಿ ವರದಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದೋಗೆ ಆ ವರದಿ ಅಧ್ಯಕ್ಷತೆ ಇವರಿದ್ರು, AT ರಾಮಸ್ವಾಮಿ ಅವರು. MLAಗಳು ಎಲ್ಲ ಇರ್ತಾರೆ. ಆ ಸಮಿತಿ ತುಂಬ ಚೆನ್ನಾಗಿ ಸಮೀಕ್ಷೆ ಸ್ಟಡಿ ಮಾಡಿ ಅಧಿಕಾರಿಗಳ ಸಭೆಯೆಲ್ಲ ನಡೆಸಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಷ್ಟು ಒತ್ತುವರಿಯಾಗಿದೆ ಅಂತ ಕರೆಕ್ಟಾಗಿ ಕೊಡ್ತಾರೆ, ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್. ರಿಪೋರ್ಟ್ ಕೊಡ್ತಾರೆ. 11,980 ಎಕರೆ ಇಷ್ಟಿದೆ. 11,980 ಎಕರೆ. ಆ ಜಮೀನು AT ರಾಮಸ್ವಾಮಿ ವರದಿನ ಯಾರೂ ನೋಡಿರಲಿಲ್ಲ. ನಾನು ಈ ಕೆರೆ ಇದು ಕೋರ್ಟಲ್ಲಿ ಡಿಸಿಷನ್ ಆಯ್ತಲ್ಲ, ಕಂಟೆಂಪ್ಟ್ ಎಲ್ಲ ಬಂತಲ್ಲ, ಇನ್ನು ಬೇರೆ ಏನೇನಿದೆ ಅವರು ಹೇಳಿರ್ತಾರೆ 11,000 ಎಕರೆ ಭೂಮಿ ಖಾಸಗಿಯವರ ಪಾಲಾಗಿದೆ ಅಂತ ಹೇಳಿ. ಅದನ್ನ ಯಾರು ಟೆಚ್ಚು ಮಾಡಿರೋದಿಲ್ಲ. ಬಟ್ ನೀವು ಬಂದ್ಮೇಲೆ ಅದನ್ನು ಅದರದ್ದು ಕೆಲಸವನ್ನು ನೀವು ತಗೊಳ್ತೀರಾ. ಆದಮೇಲೆ ಆ ವರದಿ ಅಮೂಲಾಗ್ರವಾಗಿ ನಾನು ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ AT ರಾಮಸ್ವಾಮಿ ವರದಿ ಎಲ್ಲ ಓದಿ ಅದನ್ನು ಖಚಿತಪಡಿಸ್ಕೊಂಡು ಅದು 11,000 ಸ್ವಲ್ಪ ಅನುಕೂಲ ಆಗಿದೆ. 11,980 ಎಕರೆ, ಅದು ಯಾವುದು ಎಕ್ಸಸ್ ಇಲ್ಲ, ಕಡಿಮೆ ಇಲ್ಲ, ಸರಿ ಮಾಡಿದ್ರು. ವರದಿ ಕೊಟ್ಟಿರೋದು 11,980 ಎಕರೆ. ಅದನ್ನು ಕನ್ಫರ್ಮ್ ಮಾಡಿದ್ರೆ ಅದು ಟ್ಯಾಲಿ ಆಯಿತು. ಅದನ್ನು 11,680 ಎಕರೆ ತೆರವುಗೊಳಿಸಿದೆ.